ಬೆಲೆ ಏರಿಕೆಯಿಂದ ಜನ ಕಂಗಾಲಾಗಿದ್ರು. ಆಲ್ರೆಡಿ ಹಣದುಬ್ಬರ ಇದೆ. ಹಣದುಬ್ಬರ ಅಂತ ಹೇಳಿದ್ರೆ ಹಣ ತನ್ನ ಮರ್ಯಾದೆಯನ್ನು ಕಳ್ಕೊಳ್ತಾ ಬರೋದು. 10 ರೂಪಾಯಿ ಒಂದು ವರ್ಷದ ಹಿಂದೆ ಇದ್ದಂಥ 10 ರೂಪಾಯಿನ ಮೌಲ್ಯ ಇವತ್ತು 10 ರೂಪಾಯಿ ಇದ್ದದ್ದು ಅದು 6 ರೂಪಾಯಿಗೋ 5 ರೂಪಾಯಿಗೋ ಇಳಿದ್ರೆ ಅದಕ್ಕೆ ಇನ್ಫ್ಲೇಷನ್ ಕಾರಣ ಅಂತ ಹೇಳ್ತಾರೆ. ಇದನ್ನು ನಾವು ಹಣದುಬ್ಬರ ಅಂತ ನಾವು ಕರಿತೀವಲ್ವಾ. ಹಾಗೆ ಜೊತೆಗೆ ಬೆಲೆ ಏರಿಕೆ, ಎಲ್ಲ ಪದಾರ್ಥಗಳ ಬೆಲೆ ಏರಿಕೆ ಆಗ್ತಾ ಇದೆ. ಇಂಥದ್ದು ಇದೆ, ಇಂಥದ್ದು ಕಮ್ಮಿ ಆಗಿಲ್ಲ, ಅಥವಾ ಇಂಥದ್ದು ಉಳ್ಕೊಂಡ್ಬಿಟ್ಟಿದೆ, ಕಡಿಮೆನೇ ಆಗಿಲ್ಲ, ಆ ಥರದ್ದು ಒಂದು ಪದಾರ್ಥನೂ ನಿಮಗೆ ಸಿಗಲ್ವೇನೋ ಅಷ್ಟರ ಮಟ್ಟಿಗೆ ಪ್ರತಿಯೊಂದು ಪದಾರ್ಥದ ಬೆಲೆ ಕೂಡ ಒಂದು ಕಡೆ ಏರಿಕೆ ಆಗ್ತಾ ಇದೆ. ಆದರೆ ಅಟ್ ದ ಸೇಮ್ ಟೈಮ್ ಜನಗಳಿಗೆ ಅದಕ್ಕೆ ತಕ್ಕಂತೆ ವೇತನ ಹೆಚ್ಚಳ ಆಗಿಬಿಟ್ಟಿದ್ದರೆ, ಸಂಬಳ ಜಾಸ್ತಿ ಆಗಿಬಿಟ್ಟಿದ್ದರೆ, ಅವರ ಆದಾಯ ಕೂಡ ಜಾಸ್ತಿ ಆಗಿಬಿಟ್ಟಿದ್ದರೆ ಅಂಥ ದೊಡ್ಡ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಏನಾಗ್ತಿದೆ, ಜಾಬ್ ಕೂಡ ಸಿಗ್ತಾ ಇಲ್ಲ. ಒಂದು ಕಡೆ ಜಾಬ್ ಲಾಸ್ ಆಗ್ತಾ ಇದೆ, ಹೊಸ ಹೊಸ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಇನ್ನೊಂದು ಕಡೆ ಅವರೆಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಆ ಕೆಲಸದಲ್ಲಿ ಅವರಿಗೆ ಸಂಬಳ ಕೂಡ ಜಾಸ್ತಿ ಆಗ್ತಿಲ್ಲ ಅಂತ ಹೇಳಿದಾಗ ಒಂದು 10,000 ಸಂಬಳ ಬರ್ತಿತ್ತು, ಒಬ್ಬರಿಗೆ 20,000 ಸಂಬಳ ಬರ್ತಾ ಇತ್ತು. 5 ವರ್ಷದ ಹಿಂದೆ 20,000 ಸಂಬಳ ಇತ್ತು, ಇವತ್ತಿಗೂ 20,000 ಸಂಬಳ ಇದೆ ಅಂತ ಬಂದಾಗ 5 ವರ್ಷಗಳ ಹಿಂದಿನ 20,000ಕ್ಕಿದ್ದಂಥ ಮೌಲ್ಯ 20,000ಕ್ಕೆ ಒಂದು 5-6 ಸಾವಿರ ರೂಪಾಯಿಗೆ ಒಂದು ಮನೆ ಸಿಕ್ತಿತ್ತು ಬಾಡಿಗೆಗೆ. ಉದಾಹರಣೆಗೆ ಹೇಳ್ತಾ ಇದ್ದೀನಿ, 7,000 ಸಿಕ್ತಿತ್ತಪ್ಪ ಒಂದು ಬಾಡಿಗೆ ಮನೆ ಸಿಕ್ತಿತ್ತು. ಇನ್ನೊಂದು ಮತ್ತೊಂದು ಅಷ್ಟಿತ್ತು, ಸಾರಿಗೆಗೆ ಇಷ್ಟ ಆಗ್ತಾ ಇತ್ತು, ಪೆಟ್ರೋಲ್ಗೆ ಇಷ್ಟಿತ್ತು, ಡೀಸೆಲ್ಗೆ ಅಷ್ಟಿತ್ತು, ಗ್ಯಾಸ್ಗೆ ಇಷ್ಟ ಆಗ್ತಿತ್ತು. ಒಂದೊಂದು ಬಜೆಟ್ ಇರುತ್ತಲ್ಲ ಮನೆಯಲ್ಲಿ. ಹೇಗೋ ಸಂಸಾರ ನಡ್ಕೊಂಡು ಹೋಗ್ತಾ ಇದೆ. ಮಕ್ಕಳ ಎಜುಕೇಷನ್ನು, ಆರೋಗ್ಯ, ಒಂದು ಇನ್ಶೂರೆನ್ಸ್ ಮಾಡಿಸ್ಬೇಕು ಇರ್ತಿತ್ತಲ್ಲ. ಆ 20,000ಕ್ಕೆ ಆಫ್ಟರ್ 5 ಇಯರ್ಸ್ ಅಷ್ಟೇ ವ್ಯಾಲ್ಯೂ ಇದೆ ಅಂತ ನೋಡಿದ್ರೆ ಮನೆ ಬಾಡಿಗೆ 13,000 14,000 ಅಂತ ಹೇಳ್ತಾನೆ, ಮುಗೀತಲ್ಲ, ಅಲ್ಲಿಗೆ ಫಿನಿಶ್, ಮುಗಿದೋಯ್ತು. ಮನೆ ಬಾಡಿಗೆ 6,000ಕ್ಕೆ ಸಿಗಲ್ಲ ನಿನಗೆ, ನೀನು 12,000 ಕೊಡು. ಈ ಪ್ರಶ್ನೆ ಇದೆಯಲ್ಲ, ಇದಕ್ಕೆ ಜನಕ್ಕೆ ಯಾವಾಗಲೂ ಅದು ಬರೆ ಅನಿಸೋದು. ಮತ್ತೊಂದು ಶಾಖೆ ಏನು, ಇರಾನ್ ಅಮೆರಿಕ ಇಸ್ರೇಲ್ ಯುದ್ಧದ ಪರಿಣಾಮವನ್ನು ಉಲ್ಲೇಖಿಸುತ್ತಾ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ 3 ರೂಪಾಯಿ ಏರಿಕೆ ಮಾಡಿರೋದು. ಇವತ್ತಿನಿಂದಾನೇ ಪೆಟ್ರೋಲ್ ಡೀಸೆಲ್ ಪರಿಷ್ಕೃತ ದರ ಜಾರಿಯಾಗ್ತಾ ಇದೆ. ಪಂಚರಾಜ್ಯಗಳ ಚುನಾವಣೆ ಟೈಮಲ್ಲಿ ಹೇಳಿದೆ, ಯಾವುದೇ ಕಾರಣಕ್ಕೂ ನಾವು ಬೆಲೆ ಜಾಸ್ತಿ ಮಾಡಲ್ಲ, ಆ ಥರದ್ದು ಯೋಜನೆಗಳೇ ಇಲ್ಲ, ನಾವೆಲ್ಲ ಒಂದು ರೀತಿಯಲ್ಲಿ ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲಿ ನಾವು ಬಹಳ ಕರೆಕ್ಟಾಗಿದ್ದೀವಿ, ಯಾವ ಕಾರಣಕ್ಕೂ ಏರಿಕೆ ಮಾಡೋದು ಅಂತ ಹೇಳ್ತಾ ಅನೇಕರಿಗೆ ಅನುಮಾನ ಇತ್ತು. ನೋಡ್ರಿ, ವೋಟಿಂಗ್ ಮುಗಿದ ದಿನಾನೇ ಸಂಜೆನೇ ಏರಿಕೆ ಮಾಡ್ತಾರೆ ನೋಡ್ತಾ ಇರಿ ಹೇಳ್ತಾ ಇದ್ರು. ಚಾನ್ಸೇ ಇಲ್ಲ ರೀ, ಯಾರು ಆ ಥರ ಎಲ್ಲ ಹೇಳಿದ್ದು. ಇದು ಬಂತು. ಸರಿ, ಕೌಂಟಿಂಗ್ ದಿನ ಆಗುತ್ತೆ ರೀ, ಅದಾಗೆ ಆಗುತ್ತೆ ನೋಡ್ತಾ ಇರಿ. ಅವತ್ತೂ ಆಗಲ್ಲ ಅಂದರು. ಕೌಂಟಿಂಗ್ ಮುಗಿದು 10 ದಿನ ರೀ ಕಳೆದಿರೋದು. 5 ರಾಜ್ಯಗಳ ಚುನಾವಣೆ ಟೈಮ್ನಲ್ಲಿ ಈ ಘೋಷಣೆ ಆಗಿ ಬರಲಿಲ್ಲ. ಕಾರಣ 5 ರಾಜ್ಯಗಳ ಚುನಾವಣೆ ಅನ್ನೋ ವಿಷಯ ಇದೆಯಲ್ಲ, ಅದಕ್ಕೆ ಆ ದಿನಾಂಕಕ್ಕಿಂತ ಮುಂಚೆನೇ ವಾರ್ ಆಗಿತ್ತಲ್ಲ. ಇಸ್ರೇಲ್ ವಾರ್, ಇರಾನ್ ವಾರ್ ನಡೆದಿಲ್ವಾ, ಅಮೆರಿಕ ನಡೆದಿಲ್ವಾ, ಆಗಿತ್ತಲ್ಲ. ಆದಾಗ ಯಾಕೆ ಹೇಳಲಿಲ್ಲ? ಸೊ ಅಕಸ್ಮಾತ್ ಅವತ್ತಿಗೆ ನೀವೆಲ್ಲ ಇನ್ಮೇಲೆ ಪೆಟ್ರೋಲ್ ಡೀಸೆಲ್ ಕಡಿಮೆ ಬಳಸಿ, ನೀವು ರಸಗೊಬ್ಬರವನ್ನು ಅರ್ಧಕ್ಕರ್ಧ ಕಡಿಮೆ ಮಾಡಿಬಿಡಿ, ಅಡುಗೆ ಎಣ್ಣೆ ಕಡಿಮೆ ಬಳಸಿ, ಆದಷ್ಟು ವರ್ಕ್ ಫ್ರಮ್ ಹೋಮ್ ಮಾಡ್ಕೊಳ್ಳಿ, ನೀವು ಗೋಲ್ಡನ್ನು ಖರೀದಿ ಮಾಡ್ಕೊಳಕ್ಕೆ ಹೋಗಬೇಡಿ. ಇದೇನಾದರೂ ನಿಮಗೆ 5 ರಾಜ್ಯಗಳ ಚುನಾವಣೆಗಿಂತ ಮುಂಚೆ ಹೇಳಿಬಿಟ್ಟಿದ್ದರೆ ಪರಿಣಾಮಗಳು ಬೇರೆ ಇರ್ತಾ ಇತ್ತೋ ಏನೋ. ಹಾಗಾಗಿ ಚುನಾವಣೆ ಮುಗಿಯೋವರೆಗೂ ಇದ್ದು, ಮುಖ್ಯಮಂತ್ರಿಗಳ ಪ್ರಮಾಣವಚನದವರೆಗೂ ಕಾದು ಆಮೇಲೆ ಕೆಲಸ ಆಯಿತಾ, ಡೋಂಟ್ ನೋ, ಗೊತ್ತಿಲ್ಲ ನಮಗೆ. ಸೊ ತೈಲ ಬೆಲೆ ಇದೀಗ ಏರಿಕೆ ಆಗಿರೋದು. ಇಂಧನ ಮಿತ ಬಳಕೆಗೆ ಪ್ರಧಾನಿ ಮೋದಿ ಅವರು ಕರೆ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಏರಿಕೆ ಆಗಿರೋದು. ಪೆಟ್ರೋಲ್ ಡೀಸೆಲ್ ಬಳಿಕ CNG ಬೆಲೆಯಲ್ಲಿಯೂ, ಈ CNG ಇದೆಯಲ್ರಿ, ಅನೇಕರ ಜೀವನ ಇದು. ಅಡುಗೆ ಓಡಾಟ ಒಂದು ಭಾಗ ಅದು. ಯಾವುದು, ಪೆಟ್ರೋಲ್ ಡೀಸೆಲ್ ಬೇಕಪ್ಪ, ನನ್ನ ಹತ್ರ ಕಾರ್ ಇದೆ, 2 ವೀಲರ್ ಇದೆ, ಬಸ್ಗೆ ಡೀಸೆಲ್ ಹಾಕಬೇಕು, ಓಕೆ. CNG ಕಥೆ ಏನು ಅಂದರೆ, CNG ಎನ್ನುವುದು ಬರೀ ಪ್ರಯಾಣವಲ್ಲ, ಜನಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕರ್ಕೊಂಡು ಹೋಗಿ ಒಬ್ಬ ಆಟೋ ಡ್ರೈವರ್, ಒಬ್ಬ ಕಾರು ಚಾಲಕ ಜೀವನ ಮಾಡ್ತಾನೆ. ಅವನ ಮೇಲೆ ಅವಲಂಬಿತರಾಗಿರ್ತಕ್ಕಂಥ 5 ಜನಕ್ಕೆ ಅವನು ದುಡ್ಡು ಕೊಡ್ತಾನೆ. ಅವನು ಆಟೋ ಓಡಿಸ್ತಾನೆ, ಬೆಳಗ್ಗೆಯಿಂದ ಸಾಯಂಕಾಲ 1,000 ರೂಪಾಯಿ ಸಿಗುತ್ತಾ, ಎಲ್ಲ ಕಳೆದು 500 ರೂಪಾಯಿ ಸಿಗುತ್ತಾ, 2,000 ಸಂಪಾದನೆ ಮಾಡ್ತಾನೆ. ಬೇರೆ ಏನು ಸರ್ 2,000 ಸಿಕ್ಬಿಟ್ರೆ ನಮ್ಗೆ ಇನ್ಯಾಕೆ ಸರ್ ಅಂತಾರೆ ಕೆಲವರು ಕೇಳಿದ್ರೆ. 500 ರೂಪಾಯಿ ಉಳಿದ್ರೆ ಜಾಸ್ತಿ ಸರ್, ಏನಾಗ್ಬೋದು 500 ರೂಪಾಯಿಲಿ? ತಿಂಗಳೆಲ್ಲ ದುಡಿದ್ರೆ 15,000, 20,000 ದುಡಿತಾನ. ಅದೇ ಹೇಳಿದ್ನಲ್ಲ, ಮನೆ ಬಾಡಿಗೆ 10,000 12,000, ಫೀಸು, ಮಕ್ಕಳದು, ದಿನಸಿ ಬೇಕಲ್ಲ. ಸೊ ಈ CNG ಏರಿಕೆ ಮಾಡಿದಾಗ ಏನಾಗುತ್ತೆ, ಇಂಡೈರೆಕ್ಟಾಗಿ ಆ ವ್ಯಕ್ತಿ ಅದನ್ನು ಕಷ್ಟವನ್ನು ಅನುಭವಿಸ್ಬೇಕಾಗತ್ತೆ. CNG ಬೆಲೆಯಲ್ಲಿ 2 ರೂಪಾಯಿ ಏರಿಕೆ ಮಾಡಿರೋದು 79 ರೂಪಾಯಿ 9 ಪೈಸಾ ತಲುಪಿರೋದು 1 kg CNGಯ ಬೆಲೆ. ತೈಲ ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರ ಕೊಡ್ತಿರ್ತಕ್ಕಂಥ ಕಾರಣಗಳೇನು? ಹೋರ್ಮುಜ್ ಜಲಸಂಧಿ ಬಂದಿಂದ ಸಂಕಷ್ಟ ಆಗಿದೆ ನಮಗೆ. ಹೋರ್ಮುಜಲ್ಲಿ ತೈಲ ಸಿಕ್ಕಾಕೊಂಡ್ಬಿಟ್ಟಿದೆ, ಅದರಿಂದ ನಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ, ಬರ್ತಾ ಇಲ್ಲ ಈ ಕಡೆಗೆ. ಇದೇ ಜನ ಏನು ಮಾತಾಡಿದ್ರು ಹೇಳಿ? ಸೇಮ್ ಜನ ಯುದ್ಧದ ಭಾರತ ನಮ್ಗೆ ಆ ಥರ ಮಿತ್ರ ರಾಷ್ಟ್ರ ಇರಾನ್
ನಮ್ದು ಯಾವುದೇ ಕಾರಣಕ್ಕೂ ಆ ಥರ ಅಷ್ಟಕ್ಕಾಗಲ್ಲ. ಅದು ನಮ್ಮ ರಾಜತಾಂತ್ರಿಕತೆಯ ಗೆಲುವುದು. ಯಾವುದು ಹೋರ್ಮುಜ್ದ ನಮ್ಮ ಹಡಗು ಬಿಡುಗಡೆ ಆಗಿದೆಯಲ್ಲ, ರಾಜತಾಂತ್ರಿಕತೆಗೆ ಸಿಕ್ಕಿರ್ತಕ್ಕಂಥ ಗೆಲುವು ಅಂತ ಇವರೇ ಹೇಳಿದ್ರಲ್ರಿ. ಈಗ ಇವರೇ ಹೇಳ್ತಾರೆ ತೈಲ ಸಿಕ್ಕಾಕೊಂಡ್ಬಿಟ್ಟಿದೆ ಅಲ್ಲಿ ಅಂತ. ನಿಮ್ಮ ಯುದ್ಧದ ಮುಂಚೆ, ಚುನಾವಣೆಯ ಮುಂಚೆ, ಚುನಾವಣೆ ಆದ ಮೇಲೆ, ಫಲಿತಾಂಶ ಬಂದ ಮೇಲಿನ ಮಾತುಗಳಂತ ಬಂದಾಗ ಜನಕ್ಕೆ ಇದು ಬೇಸರ ತರಿಸೋದು. ಅಲ್ಲ ರೀ, ನೀವೇ ರಾಜತಾಂತ್ರಿಕ ಗೆಲುವು ಅಂತ ಹೇಳಿದ್ರಿ, ನೀವೇ ಹೇಳಿಲ್ವೇನ್ರಿ ಅದನ್ನು? ಜೈಶಂಕರ್ ಮಾತಾಡ್ಬಿಟ್ಟಿದ್ದಾರೆ, ನರೇಂದ್ರ ಮೋದಿ ಅವರು ಮಾತಾಡಿದ್ದಾರೆ, ನಮ್ಮ ಹಡಗು ತೊಂದರೆ ಕೊಡ್ತಾ ಇಲ್ಲ. 5 ಮಿತ್ರ ರಾಷ್ಟ್ರಗಳಿದೆ, ಮೋಸ್ಟ್ ಫೇವರ್ಡ್ ಕಂಟ್ರೀಸ್ ಇದ್ದಾರೆ, ಇರಾನ್ಗೆ ಬಿಟ್ಟುಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಈಗ ನೋಡಿದ್ರೆ ಸ್ಟಕ್ ಆಯಿತು ಅಂತ ಹೇಳ್ತೀರಿ. ಯಾವ್ದು ನಂಬೋಣ? ಜಾಗತಿಕ ತೈಲ ಬಿಕ್ಕಟ್ಟಿಂದ ಭಾರತಕ್ಕೆ ಎಫೆಕ್ಟ್ ಆಗಿದೆ, ಇಡೀ ವರ್ಲ್ಡ್ಗೆ ಎಫೆಕ್ಟ್ ಆಗ್ತಾ ಇದೆ, ಅದು ನಮಗೂ ಎಫೆಕ್ಟ್ ಆಗಿದೆ. ಇನ್ನೊಂದು $115 ಗಡಿ ದಾಟಿಬಿಟ್ಟಿದೆ ಬ್ಯಾರಲ್ ಕಚ್ಚಾ ತೈಲ. ಇದೊಂದು ಕಾರಣ ಹೇಳ್ತಾರೆ, ಭಾಳ ಅದ್ಭುತವಾಗಿ ಹೇಳ್ತಾರೆ ಇದನ್ನು. $115 ತಲುಪಿಬಿಟ್ಟಿದೆ ಬ್ಯಾರಲ್ ಕಚ್ಚಾ ತೈಲ. ಕೊಡ್ತಿರ್ತಕ್ಕಂಥ ಕಾರಣ $18 ಆಗಿತ್ತು ಇದೇ ಬ್ಯಾರಲ್ ಕಚ್ಚಾ ತೈಲ. ಅವತ್ತಿಗೆ ಯಾರಿಗೆ ನೀವು ₹20 ಲೀಟ್ರ್ ಪೆಟ್ರೋಲ್ ಕೊಟ್ರಿ, ₹30 ಪೆಟ್ರೋಲ್ ಲೀಟ್ರ್ ಕೊಟ್ರಿ, ಡೀಸೆಲ್ ₹25 ಕೊಟ್ರಿ? ಕೊಟ್ಟಿಲ್ಲ ಅಲ್ಲ. $18 ಆಗಿತ್ತು ಇದೇ ಕೋವಿಡ್ ಟೈಮಲ್ಲಿ. $18 ಆಗಿತ್ತು ರೀ ಒಂದು ಬ್ಯಾರಲ್ಲು. 115 ಆಯಿತು. ಯಾವಾಗ ನೀವು $18ಗೆ ನೀವು ತೈಲ ಕೊಡ್ತಾ ಇದ್ರು, ಕಚ್ಚಾ ತೈಲ, ಅಕಸ್ಮಾತ್ ಆ ಲಾಭವನ್ನು ಗ್ರಾಹಕರಿಗೆ ವರ್ಗಾಯಿಸಿದ್ದಿದ್ರೆ 115 ಆದಾಗ ಜನ ಹೇಳ್ತಾ ಇದ್ರು, ನಮ್ಗೆ ಅವತ್ತು ಲಾಭ ಆದ ಕೊಟ್ಟಿದ್ರಿ ನಮಗೆ, ಈಗ ನೋಡಿದ್ರೆ ನಷ್ಟ ಆಗ್ತಿದೆ, ನಾವು ನಿಂತ್ಕೊಳ್ಳೋಣ ಅಂತ ಅನಿಸುತ್ತೆ ನಮಗೆ. ಅರೆ, ಲಾಭ ಆದಾಗ ಕೊಡಲ್ಲ, ನಷ್ಟ ಆದಾಗ ಮಾತ್ರ ನಮಗೆ ನಮ್ಮ ತಲೆ ಮೇಲೆ ಹಾಕ್ಬಿಟ್ರಿ ಇವರು, $3 ₹5 ಜಾಸ್ತಿ ಮಾಡಿಬಿಟ್ರೆ ಹೇಗಿದು? ಈ ಪ್ರಶ್ನೆ ಜನಗಳಲ್ಲಿದೆ. ಮ್ಯಾನೇಜ್ಮೆಂಟ್ ಅಂತ ಏನು ಮಾಡ್ತಾ ಇದ್ದೀರಿ ನೀವು? ಹಾಗಾದರೆ ಲಾಭ ಆದಾಗ ಪೆಟ್ರೋಲ್ ಬಂಕ್ಗಳ ತಿಜೋರಿ ತುಂಬ್ಕೋತಾರೆ, ಉದ್ಯಮಿಗಳ ತಿಜೋರಿ ತುಂಬ್ಕೋತಾರೆ. ಅವ್ರು ತುಂಬಿಕೊಂಡ್ರು, ಅವ್ರು ದುಡ್ಡು ಮಾಡಿಕೊಂಡ್ರು. ಸ್ಟ್ರಾಟಜಿಕ್ ಸ್ಟೋರೇಜ್ ಅಂತ ಮಾಡಿದ್ವಿ ನಾವು, ಎಂಥದ್ದು ಇಲ್ಲ, ಎಲ್ಲ ಅವ್ರಿಗಾಯಿತು. ಅವನು 5ನೇ ಶ್ರೀಮಂತ ಆದ, 4ನೇ ಶ್ರೀಮಂತ ಆದ, 3ನೇ ಶ್ರೀಮಂತ ಆದ, ಏಷ್ಯಾಗೆ ಮೊದಲೇ ಶ್ರೀಮಂತ ಆದ. ಇವ್ರಿಗಲ್ದೆ ಪೆಟ್ರೋಲಿಯಂ ಎಲ್ಲ ಇವ್ರದೇ ಮುಕ್ಕಾಲು ಪಾಲಿರೋದು ಇವತ್ತಿಗೆ. ನಮಗೇನು ಬಂತು? ಜನ ಕೇಳ್ತಿರ್ತಕ್ಕಂಥ ಪ್ರಶ್ನೆ ಇದು. ಡಾಲರ್ ಎದುರುಗಡೆ ರೂಪಾಯಿ ಮೌಲ್ಯ ಕುಸಿದಿದೆ. ಸ್ಟ್ರಾಂಗ್ ಮಾಡಬೇಕಾಗಿದ್ದು ಯಾರು? ಈ ಸಾಮಾನ್ಯ ಜನ. ಡಾಲರ್ ಎದುರುಗಡೆ ರೂಪಾಯಿನ ಸ್ಟ್ರಾಂಗ್ ಮಾಡಬೇಕಾಗಿದ್ದದ್ದು ಇವರು. ದೇಶಕ್ಕೆ ಸಾಲಕ್ಕೆ ಸಾಲ ಆಯಿತು, ಬೆಲೆ ಏರಿಕೆ ಆಯಿತು, ಇನ್ಫ್ಲೇಷನ್ ಆಯಿತು. ಡಾಲರ್ ಎದುರುಗಡೆ ರೂಪಾಯಿದ ಮೌಲ್ಯ ದಿನ ದಿನ ಕುಸಿತಾನೆ ಬರ್ತಾ ಇದೆ. ಮೌಲ್ಯ ಹೆಚ್ಚಿದ್ದು ಒಂದಿನೂ ಕೇಳಲಿಲ್ಲ ನಾವು. ಒಂದು 5 ಪೈಸೆ ಹೆಚ್ಚಿರುತ್ತೆ, 10 ಪೈಸೆ ಜಾಸ್ತಿ ಬಿದ್ದಿರುತ್ತೆ. ಮತ್ತೆ ಇದನ್ನು ನಾವು ಕೇಳ್ಕೊಂಡು ಬರ್ತಾ ಇರೋದು. ಇದು ಯಾರು ಕೆಲಸ ರೀ? ಡಾಲರ್ ಎದುರುಗಡೆ ನಮ್ಮ ರೂಪಾಯಿನ ಸ್ಟ್ರಾಂಗ್ ಮಾಡೋದು ಯಾರು? 4ನೇ ಸ್ಥಾನದಲ್ಲಿ ಇತ್ತಲ್ಲ ಭಾರತ, ಜಾಗತಿಕವಾಗಿ 6ನೇ ಸ್ಥಾನಕ್ಕೆ ಕುಸ್ತಿದೆ ಇವತ್ತಿಗೆ. 4ನೇ ಸ್ಥಾನಕ್ಕೆ ಏರಿದ್ದಿತ್ತಲ್ಲ ಹೈಪ್, 4ನೇ ಸ್ಥಾನಕ್ಕೆ ಹೋಗ್ಬಿಟ್ಟಿದ್ದೀವಿ, ಇನ್ನಿಬ್ಬರನ್ನ ಹಿಂದಕ್ಕೆ ಹಾಕ್ಬಿಟ್ರೆ ನಾವು ಅಮೆರಿಕ ಬರಾಬರ್ ಈಕ್ವಲ್. ಇಲ್ಲೇ ಮಾತಾಡಿದ್ದಲ್ವೇನ್ರಿ ಅದನ್ನು? ಇವತ್ತು 4ನೇ ಸ್ಥಾನಕ್ಕೆ ಕುಸ್ತಿದ್ದೀವಿ. ವೈ? 4ನೇ ಸ್ಥಾನಕ್ಕೆ ಏರಿದ್ವಲ್ಲ, ಆ ಲಕ್ಷಣಗಳು ಜನಸಾಮಾನ್ಯರಲ್ಲಿ ಕಾಣಿಸಬೇಕು. ದೇಶ 4ನೇ ಸ್ಥಾನಕ್ಕೆ ನಾವು ಹೋಗಿದ್ದೀವಿ ಎನ್ನುವುದು ಜನಗಳ ತಲಾದಾಯದಲ್ಲಿ, ಜನಗಳ ಜೀವನ ಮಟ್ಟದಲ್ಲಿ, ಜನಗಳ ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ ಪ್ರತಿಫಲಿಸುತ್ತಿರಬೇಕು. ನಾವು ಸಾಕಷ್ಟು ಸ್ಟ್ರಾಂಗ್ ಆಗಿದ್ದೀವಿ ರೀ, ಜಪಾನ್ ದಾಟಿದ್ದೀವಿ ಅಂದರೆ ನಮ್ಮ ಜೀವನ ಮಟ್ಟ ಕೂಡ ಜಪಾನ್ಗಿಂತ ಸುಧಾರಿಸಿದ್ದೀವಿ ಅಂತ ಇರಬೇಕು ನಾವು. ಇಲ್ವಲ್ಲ? ಯಾರೋ 4-5 ಜನ ಶ್ರೀಮಂತರಾಗ್ತಾ ಇದ್ದಾರೆ, ಕೆಲವು ಶ್ರೀಮಂತರಾಗ್ತಿದ್ದಾರೆ ಎಂದಾಗ ಆ ಒಂದು ಮೌಲ್ಯವನ್ನು, ಆ ಒಂದು ಮಾಪನವನ್ನು ಇಡೀ ಭಾರತಕ್ಕೆ ನಾವು ಅಪ್ಲೈ ಮಾಡೋಕ್ಕಾಗಲ್ಲ. ಡಾಲರ್ ಎದುರುಗಡೆ ರೂಪಾಯಿನ ಬಿಗಿ ಮಾಡಬೇಕಾಗಿದ್ದದ್ದು ದೇಶವನ್ನು ಆಳುತ್ತಿರುವವರ ಕರ್ತವ್ಯವೇ ಹೊರತು ಪ್ರತಿ ಬಾರಿ ಜಾಗತಿಕ ವಿದ್ಯಮಾನ ಅಲ್ಲಿ ಹಾಗಾಗ್ಬಿಟ್ಟಿದೆ, ಇಲ್ಲಿ ಹೀಗಾಗ್ಬಿಟ್ಟಿದೆ, ನಾನು ಸಾಲ ಮಾಡ್ತಾನೇ ಇರ್ತೀನಿ, ರೂಪಾಯಿ ಬೀಳ್ತಾನೆ ಇರುತ್ತೆ, ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡ್ತಾನೆ ಇರ್ತೀನಿ, ನಿಮ್ಮ GST ಹಾಕ್ತಾನೆ ಇರ್ತೀನಿ ಅಂತ ಹೇಳಿದ್ರೆ ಯಾರು ಬೇಕಾದರೂ ಮಾಡ್ಬೋದು ಇದನ್ನು. ಎನಿಬಡಿ ಕ್ಯಾನ್ ಡೂ. ಸಂಕಷ್ಟ ಪರಿಸ್ಥಿತಿಯಲ್ಲಿ ನಾಯಕನಾದವನು ಏನು ಮಾಡ್ತಾನೆ, ಹೇಗೆ ತಂಡವನ್ನು ಗೆಲ್ಲಿಸ್ತಾನೆ, ಅದು ಮ್ಯಾಟರ್ ಆಗುತ್ತೆ ಇಲ್ಲಿ. ಇನ್ನೊಂದು ಕಡೆ ಭಾರತೀಯ ತೈಲ ಮಾರಾಟ ಕಂಪನಿಗಳಿಗೆ ನಷ್ಟ ಆಗಿದೆ. ತೈಲ ಮಾರಾಟ ಕಂಪನಿಗಳಿಗೆ ಲಾಭ ಆದಾಗ ಹೇಳಿಲ್ವಲ್ಲ ಯಾರೂ? ಇದನ್ನು ಹೇಳಿದ್ವಾ? ಈ ಮಟ್ಟಕ್ಕೆ ಮಾತಾಡಿದ್ರೆ ಯಾರಾದರೂ? ಇಲ್ಲ. ಕಚ್ಚಾ ತೈಲ ಆಮದಿಗೆ ಹೆಚ್ಚು ಡಾಲರ್ ಪಾವತಿ ಮಾಡ್ತಾ ಇದ್ದೀವಿ. IOCL, BPCL, HPCL ಕಂಪನಿಗಳಿಗೆ ನಷ್ಟ ಆಗಿದೆ. ವಿದೇಶಿ ವಿನಿಮಯ ಅಂದರೆ ನಾವು ಪೆಟ್ರೋಲ್ ಕೊಂಡ್ಕೊಳ್ಳೋಕ್ಕೆ, ಚಿನ್ನ ಕೊಂಡ್ಕೊಳ್ಳೋಕ್ಕೆ, ಈ ಡೀಸೆಲ್ ಕೊಂಡ್ಕೊಳ್ಳೋಕ್ಕೆ ಹೆಚ್ಚೆಚ್ಚು ಹಣ ಕೊಟ್ಟಷ್ಟು ಡಾಲರಲ್ಲಿ ಕೊಡಬೇಕಾಗುತ್ತೆ. ನಾವು ಡಾಲರಲ್ಲೇ ಸಂಗ್ರಹ ಇಟ್ಕೊಂಡಿದ್ದೀವಲ್ಲ ಹಣ, ಇದು ಕರಗ್ತಾ ಬಂದರೆ ದೇಶಕ್ಕೆ ಅಪಾಯ ಕಟ್ಟಿಟ್ಟ ಬತ್ತಿ, ಆರ್ಥಿಕ ಹೊರೆ ಆಗುತ್ತೆ. ಇದು ಕೊಡ್ತಿರ್ತಕ್ಕಂಥ ಕಾರಣ ಆರ್ಥಿಕ ಹೊರೆ ಸರಿದೂಗಿಸುವುದಕ್ಕೆ ಬೆಲೆ ಏರಿಕೆ ಬರೆ. ಆರ್ಥಿಕ ಹೊರೆ ಸರಿದೂಗಿಸಲಿಕ್ಕೆ ಆರ್ಥಿಕ ಲಾಭ ಬಂದಾಗ ಅವತ್ತಿಗೆ ಅದನ್ನು ವರ್ಗಾಯಿಸುವುದಕ್ಕೆ ಮಾತೇ ಇಲ್ಲ, ಬೋಲ್ತಿ ಬಂದ್. ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಜನ ಇದೀಗ ಕೋಪಗೊಂಡಿದ್ದಾರೆ ಅಂತ.